ಸ್ವಲ್ಪ ಹಿಂದೆ ಯಾರ್ಯಾರಿಗೆ RTGS ಮುಖಾಂತರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರು ಡಿಮಾಂಡ್ ಡ್ರಾಫ್ಟ್ ಕೊಟ್ಟರೆ ಅದು ತೊಗೊಳ್ತೀವಿ. ಚೆಕ್ ತೊಗೊಂಡ್ರೆ ಅದಕ್ಕೆ ಲೆಕ್ಕ ಇರಲ್ಲ, ಯಾಕೆಂದರೆ ಅದು 30ನೇ ತಾರೀಕು ಆಮೇಲೆ ಇದರ ಲೆಕ್ಕ ಇರುತ್ತೆ. ಡಿಮಾಂಡ್ ಡ್ರಾಫ್ಟ್ ಇದ್ದರೆ ತೊಗೋತೀನಿ. ಇದರ ಆದಮೇಲೆ ಕೆಲವರು ಕೇಳ್ತಾ ಇದ್ದಾರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಿರೋದು. ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವು ಇದನ್ನು ಮಾಡಿದ್ದು 30ನೇ ಸೆಪ್ಟೆಂಬರ್ವರೆಗೂ, ಆರ್ಡಿನೆನ್ಸ್ ಮಾಡಿ 30ನೇ ನವಂಬರ್ವರೆಗೂ ಎಕ್ಸ್ಟೆಂಡ್ ಆಗಿದೆ. ಹೀಗಾಗಿ ಈಗ ಇದಕ್ಕೆ ಎಕ್ಸ್ಟೆನ್ಷನ್ ಇಲ್ಲ. ಸೋಮವಾರದಿಂದ ಯಾವ ರೀತಿ ಇರುತ್ತೆ ಹೆರಿಗೆ ಕಟ್ತಾ ಇರೋದು? ಅದು ವಾಪಸ್ ಇದು ಬರುತ್ತೆ. ನಮ್ಮದು ಇಂಟ್ರೆಸ್ಟ್ ವೇಬರ್ ಏನಿತ್ತು ಅದು ವಾಪಸ್ ಇಂಟ್ರೆಸ್ಟ್ ಪೇಮೆಂಟ್ ಸ್ಟಾರ್ಟ್ ಆಗ್ತದೆ ಮತ್ತು ಪೆನಾಲ್ಟಿನೂ ಬರುತ್ತದೆ. ಹೀಗಾಗಿ ನಾವು ಲೆಕ್ಕ ಮಾಡಿ ಒಂದು ಹೇಳಿದ್ದೀವಲ್ಲ, 25,000 ಇದ್ದರೆ ಈಗ ಡಿವಿಷನ್ನಲ್ಲಿ ಅದಕ್ಕೆ 63,000-65,000ವರೆಗೂ ಬರ್ಬೋದು. ಸರ್, ಈಗ ಮೊದಲನೇ ಟಾರ್ಗೆಟ್ ಕಮರ್ಷಿಯಲ್ ಬಿಲ್ಡಿಂಗ್ ಅಂದರೆ ಕೋರ್ಟ್ಗೆ ಹೋಗಿ ಅಪಾರ್ಟ್ಮೆಂಟ್ ಅರೇಂಜ್ ಮಾಡ್ತಿರುತ್ತೆ. ಯಾಕೆಂದರೆ ಅದು ಮನೆಗಳಿಗೆ ಸೀಲ್ ಮಾಡುವುದು ಅಷ್ಟೇ ಸುಲಭ ಅಲ್ಲ, ಜನರಿಗೆ ಕೂಡ ತೊಂದರೆ ಉಂಟಾಗ್ತದೆ. ಮತ್ತು ನಮಗೆ ಮೇಜರಾಗಿ ದುಡ್ಡು ಬರೋದು ಕಮರ್ಷಿಯಲ್ ಎಂದನೇ, ಹೀಗಾಗಿ ಅಲ್ಲಿಗೆ ಸೀಲ್ ಮಾಡ್ತಾಯಿದ್ದೀವಿ. ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೆಸ್ತಾ ಇದ್ದಾರೆ, BBMPಗೆ ಕರ ಕಟ್ಟದೇ ಇರುವುದು ಸರಿಯಲ್ಲ. ಇದಕ್ಕಾಗಿ ಅಲ್ಲಿ ನಾವು ಸೀಲ್ ಮಾಡ್ತಾಯಿದ್ದೀವಿ. ಸೀಲ್ ಮಾಡಿದ್ರೆ ರಾಜ್ಯಕ್ಕೆ ಹೋಗ್ತೀವಿ. ಸರ್, ಈಗ ಅಕ್ರಮ ಕಟ್ಟಡಗಳನ್ನು ಗುರುತು ಮಾಡ್ತಕ್ಕ ಹೊಸ ಗೈಡ್ಲೈನ್ಸ್ ಅನ್ನು ಬಿಟ್ಟಿದ್ದಾರೆ. ಇಲ್ಲ ಅಕ್ರಮ ಕಟ್ಟಡಕ್ಕೆ ಹೊಸ ಗೈಡ್ಲೈನ್ಸ್ ಅಂತ ಏನಿಲ್ಲ. ಆದರೆ ಈಗ ಖಾತಾ ಬಿ ಮೇಲೆ ಇದ್ದರೆ ಪ್ರತಿಯೊಂದು ಬಿಲ್ಡಿಂಗೇ ಪೂರ್ಣವಾಗಿ ಇದನ್ನು ಅನಧಿಕೃತವಾಗಿ ಇರುವುದರಿಂದ ಪೂರ್ಣ ಬಿಲ್ಡಿಂಗ್ ತೆಗಿತೀವಿ ಅಂತ ನಮ್ಮ ಸುಮಾರು ADTP AEE ಇದುವರೆಗೂ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಎಷ್ಟು ಸೆಟ್ ಬ್ಯಾಕ್ ವೈಲೇಷನು, ಬೈಲಾ ವೈಲೇಷನ್ ಜಾಸ್ತಿ ಬರಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಅವ್ರ ಹತ್ರ ನಕಾಶೆನೇ ಇಲ್ಲ, ಅದಕ್ಕೆ ನಾನು ಯಾತಕ್ಕೆ ಬೈಲಾ ನೋಡಬೇಕು ಅಂತ ಒಂದು ವಿಚಾರ ಇತ್ತು. ಈಗ ನಾವು ಆ ಥರ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇದ್ದು ಖಾತಾ ಬಿ ಇದ್ದರೂ ಸಹ ಬೈಲಾನಲ್ಲಿ ಏನು ವೈಲೇಷನ್ ಆಗಿದೆ ಅದನ್ನು ಕೂಡ ಬರೆದು ಕೊಟ್ಟರೆ ಅದು ಜನರಿಗೆ ಗೊತ್ತಾಗ್ತದೆ 2 ವಿಚಾರದಲ್ಲಿ. ಮತ್ತು ಖಾತಾ ಬಿ ಮೇಲೆ ಇರ್ತಕ್ಕಂಥ ಬಿಲ್ಡಿಂಗ್ಗಳಿಗೆ ಹೇಗೆ ನಾವು ಇದನ್ನು ಮಾಡಬೇಕು, ಒಂದು ಟ್ರೀಟ್ ಮಾಡಬೇಕು, ಅದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇರೋದು ಇದೆ. ನಾಳೆ ಮಳೆ ಕೊಟ್ಟು ಹವಾಮಾನ ಎಲ್ಲ ಕೊಟ್ಟರೆ ಅಧಿಕಾರಿಗಳು ರಜೆ ಈಗ ನೋಡಿ, ಇವತ್ತು ಫಾಲ್ ಆಗ್ತಾಯಿದೆ. ನಮ್ಮ ಸೈಕ್ಲೋನ್ ಏನಿದೆ ಅದು ಪುಡುಚೇರಿ ಮತ್ತು ಅಲ್ಲಿ ಹತ್ತಿರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ. ನಾಳೆ ಮತ್ತು ನಾಳೆದ್ದು ಕೆಲವು ಕಡೆಗೆ ಲೈಟ್ ಟು ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ನು ಬರ್ಬೋದು ಅಂತ ಇದೆ. ಈಗ ಯಾವ ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರುತ್ತದೆ, ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಮ್ ಬರುತ್ತೆ ಅದು ಹೇಳೋದಿಲ್ಲ. ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ. ಎಲ್ಲ ರಜೆ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬೇರೆ ಯಾವುರಿಗೂ ರಜೆ ಇಲ್ಲ. ಸರ್, ಈಗ ಬೆಂಗಳೂರಿನಲ್ಲಿರುವಂಥ BMTC ಬಸ್ ನಿಲ್ದಾಣ, ಮೆಜೆಸ್ಟಿಕ್, ಯಶವಂತಪುರ, ಶಾಂತಿನಗರ, ಓವರಾಲ್ ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ TTMC ಬಿಲ್ಡಿಂಗು ಕೂಡ ತೆರಿಗೆ ಕಟ್ಟಿಲ್ಲ. ನೀವು ಪತ್ರ ಬರೆದಿದ್ದೀರಾ ಸಾರಿಗೆ? ನಾವು ಅವ್ರ ಜೊತೆಗೆ 2-3 ಸಲ ಮಾತುಕತೆ ನಡೆಸಿದ್ದೇವೆ. ಅವ್ರಿಗೆ ಯಾವ ಥರದ್ದು ರಿಲ್ಯಾಕ್ಸೇಷನ್ ಕೊಟ್ಟು ಬರೋದಿಲ್ಲ. ಸರ್ವಿಸ್ ಚಾರ್ಜಸ್ನಲ್ಲಿ ಕೊಡ್ಬೋದು. ಅಲ್ಲಿ ಅವರು ಏನು ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೆಸ್ತಾ ಇದ್ದಾರೆ, ಕೆಲವು ಅಂಗಡಿ ಕೊಟ್ಟಿದ್ದಾರೆ ಇತ್ಯಾದಿ, ಅದಕ್ಕೆ ನಮಗೆ ಫುಲ್ ಕಮರ್ಷಿಯಲ್ ರೇಟ್ ಕೊಡಬೇಕಾಗಿರುತ್ತೆ. ಅವರು ಏನು ಹೇಳಿದ್ದಾರೆ, ನಮಗೆ ಕೆಲವು ಬಸ್ಸಸ್ ನಾವು ತೊಗೊಳ್ಳುವಾಗ ದುಡ್ಡು ಕೊಟ್ಟಿಲ್ಲ ಅವರಿಗೆ, ಮತ್ತು ಹಿಂದೆ ಲ್ಯಾಂಡ್ ತೊಗೊಳ್ಳುವಾಗ ಲ್ಯಾಂಡ್ಸ್ ಸೈಟ್ ಅಂತ ನಾವೇನು ಬಳಸ್ತಾ ಇದ್ದೀವಿ ಅದಕ್ಕೆ ದುಡ್ಡು ಕಟ್ಟಿಲ್ಲ. ಇದಕ್ಕಾಗಿ ನಮಗೆ ಸ್ವಲ್ಪ ದುಡ್ಡು ಕಟ್ಟಿರಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಕೂಡ 2-3 ಕೋಟಿ ದುಡ್ಡು ಕಟ್ತಾ ಇದ್ದೇವೆ. ಅವರು 29 ಕೋಟಿ, ಅವರಿಗೆ ಟೋಟಲ್ 41 ಕೋಟಿ ಇದೆ. ಅವರು ಏನೋ ನಾವು ಅವರಿಗೆ 1,39,00,000 ಲ್ಯಾಂಡ್ಗಳಿಗಾಗಿ, 3,25,00,000 ಅವರಿಂದ ನಾವು ಸುಮಾರು ಬಸ್ಗಳ ಸೌಲಭ್ಯ ವರ್ಷಾಂತರಗಳಲ್ಲಿ ಪಡೆದು ಅವರಿಗೆ ದುಡ್ಡು ಕೊಟ್ಟಿರೋ ಅಂತ ಅವ್ರು ಹೇಳ್ತಾರೆ. ಆ ಪ್ರಕಾರ 5-6 ಕೋಟಿ ನಾವು ಅವ್ರಿಗೆ ಕೊಡಬೇಕು. ಅವರಿಂದ ನಾವು 41 ಕೋಟಿ ಪಡೆಯಬೇಕು. ಹೀಗಾಗಿ 6-5 ಕೋಟಿ ಕೊಡ್ತಾ ಇದ್ದೀವಿ ನಾವು. ಅವರು 27-28 ಕೋಟಿ ಕೊಡ್ತೀವಿ ಅಂತ ನಮ್ಮ ಲೆಕ್ಕ ಪ್ರಕಾರ ಇದ್ದಾರೆ. ರಸ್ತೆ ಗುಂಡಿ ನೋಡಿ, ಈಗ ಸ್ವಲ್ಪ ಹವಾಮಾನ 2-3 ದಿವಸ ಸ್ವಲ್ಪ ನಮ್ಮ ಇದು ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಮೇಜರಾಗಿ ಮೇಜರ್ ರೋಡ್ನಲ್ಲಿನೇ ಪಾಟ್ ಹೋಲ್ ಕಂಡು ಬಂದ್ರೇ ಕಷ್ಟ ಉಂಟಾಗ್ತಾ ಇದೆ. ಈಗ ನಾವು 700 ಕೋಟಿಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದು ಕೂಡ ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು. ಈಗ ನಾವು ಟೆಂಡರ್ ಕರೆದು ಮಾಡಿದರೆ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ. ಅದುವರೆಗೂ ನಾವು ಅದೇ ರೋಡ್ ಮೇಲೆ ಸುಮಾರು ಪಾಟ್ ಹೋಲ್ ಹೆಸರಿನಲ್ಲಿ ರೀಸರ್ಫೇಸಿಂಗ್ ಮಾಡಲಿಕ್ಕೆ ಹೋದರೆ ಅದನ್ನು ಮುಂದೆ ನಾವು ಮಾಡ್ತಕ್ಕಂಥ ವಿಚಾರ ಸರಿಯಾಗಲ್ಲ. ಹೀಗಾಗಿ ಬರೀ ಪಾಟ್ ಹೋಲ್ ಆ ಕಡೆಗೆ ಮಾಡ್ತಾ ಇದ್ದೇವೆ. ಪಾಟ್ ಹೋಲ್ ಮುಚ್ಚಿಬಿಟ್ಟು ಮುಂದೆ ಹೋಗ್ತೇವೆ. ಈಗ ಪಾಟ್ ಹೋಲ್ ಸಿಕ್ಕಾಪಟ್ಟೆ ನಾವು ದಿನನಿತ್ಯ 16-20 ರೋಡ್, ಹಿಂದೆ ಬರೀ 1-2-3 ರೋಡೇ ಹೋಗ್ತಾ ಇತ್ತು. ಈಗ 16-18 ಲೋಡ್ ಹೋಗ್ತಾ ಇದೆ.
ಮತ್ತು ನಮ್ಮ ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಗುರುತು ಮಾಡಿಕೊಂಡು ಎಲ್ಲಿ ಕಳಿಸ್ಬೇಕು ಅಂತ ರೋಡ್ ಮೊದಲೇ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ದಟ್ ಅಲ್ಲಿ ಇದು ನಮ್ಮ ಡಾಂಬರ್ ಬಂದಾಗ ಹೆಚ್ಚು ಕಡಿಮೆ ಆಗಿ ಭಾಳ ಕಾಯುವುದು ಪ್ರಶ್ನೆ ಬಂದರೆ ಅದು ತಂಪಾಗ್ಬಿಡುತ್ತೆ, ಸರಿಯಾಗಿ ಕ್ವಾಲಿಟಿ ಇರಲ್ಲ. ಇದಕ್ಕಾಗಿ ಮೊದಲು ಗುರುತು ಮಾಡ್ಕೊಂಡಿದ್ದೀವಿ, ಈಗ ಮಾಡ್ತಾ ಇದ್ದೀವಿ. ಸರ್ ಈಗ